ಸುಮಾರು 50 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಇದ್ದ ನೋಂದಾಯಿತ ಅಂಚೆ ರಿಜಿಸ್ಟರ್ ಪೋಸ್ಟ್ ಸೇವೆ ಸೆಪ್ಟೆಂಬರ್ 1ರಿಂದ ಅಂತ್ಯವಾಗಲಿದೆ. ತನ್ನ ಕಾರ್ಯಾಚರಣೆಯನ್ನು ಆಧುನೀಕರಣಗೊಳಿಸುವ ಗುರಿಯನ್ನು ಹೊಂದಿರುವ ಭಾರತೀಯ ಅಂಚೆ ಇಲಾಖೆ ನೋಂದಾಯಿತ ಅಂಚೆ ಸೇವೆಯನ್ನು ಸ್ಪೀಡ್ ಪೋಸ್ಟ್ ಕಾರ್ಯತಂತ್ರದೊಂದಿಗೆ ಏಕೀಕರಣ ಮಾಡಲಿದೆ. ಹೀಗಾಗಿ ಅದು ನೋಂದಾಯಿತ ಅಂಚೆ ಸೇವೆಯನ್ನು ಸ್ಥಗಿತಗೊಳಿಸ್ತಾ ಇದೆ. ಈ ಮೂಲಕ ಭಾರತೀಯ ಅಂಚೆ ಸೇವೆಯು ತನ್ನ ಒಂದು ಯುಗವನ್ನು ಅಂತ್ಯಗೊಳಿಸಿದೆ. ಈ ಜೋಡಿಯ ಮದುವೆಯ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ. ವಧು ಮದುವೆಯ ಸಂಜೆಯನ್ನ ರೊಮ್ಯಾಂಟಿಕ್ ಆಗಿ ಆಚರಿಸುವುದಕ್ಕೆ ಮುಂದಾಗಿದ್ದಾರೆ. ಆದರೆ ವಧು ಮತ್ತು ವರನ ನಡುವಿನ ಸಿಹಿ ಕ್ಷಣವಾಗಿ ಪ್ರಾರಂಭವಾದದ್ದು ಕಹಿಯಾಗಿ ಮಾರ್ಪಾಡಾಗಿದೆ. ವಧು ತನ್ನ ವರನನ್ನ ನೃತ್ಯ ಮಾಡೋದಕ್ಕೆ ಎಳೆದುಕೊಂಡು ಬಂದಿದ್ದಾಳೆ. ಆದರೆ ವಧುವಿನ ಕೈಗಳನ್ನು ಬಿಗಿಯಾಗಿ ಹಿಡಿದು ಗಿರಗಿರನೆ ತಿರುಗಿಸಿದ್ದಾನೆ. ವಧು ಮೇಲೆ ವರ ಆಕ್ರಮಣಕಾರಿಯಾಗಿ ವರ್ತನೆ ಮಾಡಿದ್ದು ವಧು ನೆಲಕ್ಕಪ್ಪಳಿಸಿದ್ದಾಳೆ. ಬೇಟೆಯನ್ನ ತಿನ್ನುತ್ತಿದ್ದ ಸಿಂಹದ ವಿಡಿಯೋ ಚಿತ್ರೀಕರಿಸುವ ಸಲುವಾಗಿ ವ್ಯಕ್ತಿಯೊಬ್ಬ ಅದರ ಬಳಿಯೇ ಹೋದ ಅಪಾಯಕಾರಿ ಘಟನೆ ಗುಜರಾತ್ನ ಭಾವನಗರದಲ್ಲಿ ನಡೆದಿದೆ. ಸಿಂಹ ಬೇಟೆಯನ್ನ ತಿನ್ನುತ್ತಿರುವ ದೃಶ್ಯವನ್ನ ಚಿತ್ರೀಕರಿಸುವ ಸಲುವಾಗಿ ಆತ ಅದರ ಬಳಿ ಹೋಗಿದ್ದಾನೆ. ಮನುಷ್ಯ ಹತ್ತಿರ ಬರ್ತಾ ಇರೋದನ್ನ ಗಮನಿಸಿದ ಸಿಂಹವು ಅವನ ಮೇಲೆ ಘರ್ಜಿಸಿದೆ. ವ್ಯಕ್ತಿಯೊಬ್ಬ 16 ವರ್ಷದ ಬೀದಿ ನಾಯಿಯ ಮೇಲೆ ದಪ್ಪ ಮರದ ಹಲಗೆಯಿಂದ ಕ್ರೂರವಾಗಿ ಹಲ್ಲೆ ಮಾಡಿದ್ದಾನೆ. ಈ ಘಟನೆ ಮುಂಬೈನ ಕೋಪರ್ ಕರಾನೆ ಜಿಲ್ಲೆಯಲ್ಲಿ ನಡೆದಿದೆ. ಆ ಪ್ರದೇಶದಲ್ಲಿ ಆಗಿದೆ. ಈ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು ಶ್ವಾನವನ್ನ ಅಮಾನುಷವಾಗಿ ಥಳಿಸಿರುವ ಕಿಡಿಗೇಡಿಗೆ ಸ್ಥಳೀಯರೇ ಸೇರಿ ಘೂಸಾ ಕೊಟ್ಟಿದ್ದಾರೆ. ವರದಕ್ಷಿಣೆ ವಿಚಾರವಾಗಿ ವರನ ತಂದೆ ತಾಯಿ ಸೊಸೆಯ ಪೋಷಕರ ಜೊತೆ ಬೀದಿ ಜಗಳವಾಡಿದ್ದಾರೆ. ಈ ಘಟನೆ ಉತ್ತರ ಪ್ರದೇಶದ ಕನ್ನೌಜ್ ಜಿಲ್ಲೆಯ ಚಿಬ್ರೌಮಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಹಜಹಾನ್ಪುರದಲ್ಲ ಆ ಗ್ರಾಮದಲ್ಲಿ ಆಗಿದೆ. ವರದಕ್ಷಿಣೆ ವಿವಾದವು ಕುಟುಂಬಗಳ ನಡುವೆ ಮಾರಣಾಂತಿಕ ಜಗಳಕ್ಕೆ ಕಾರಣವಾಗಿದೆ. ವಿವಾಹವಾದ ದಿನವೇ ನವ ವಧು ಒಬ್ಬಳು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮೊದಲ ರಾತ್ರಿಯೇ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಪೆನುಕೊಂಡದ ಸೋಮಂಡೇಪಲ್ಲಿಯಲ್ಲಿ ನಡೆದಿದೆ. ಹರ್ಷಿತಾ ಎಂಬ 22 ವರ್ಷದ ವಧು ತನ್ನ ಮದುವೆಯ ಮೊದಲ ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ದುರಂತಕ್ಕೆ ಕಾರಣ ಮಾತ್ರ ಇನ್ನೂ ಕೂಡ ರಹಸ್ಯವಾಗಿ ಉಳಿದಿದೆ. ತನ್ನ ಬಳಿ ಚಿಕಿತ್ಸೆಗೆ ಅಂತ ಬಂದಿದ್ದ ಹುಚ್ಚನನ್ನೇ ಪ್ರೀತಿ ಮಾಡಿ ಮದುವೆಯಾಗಿದ್ದ ಮನೋವೈದ್ಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ. ಪತಿ ಮತ್ತು ಅತ್ತೆ ಮಾವನ ಕಿರುಕುಳದಿಂದ ಬೇಸತ್ತ ಸನತ್ ನಗರ ಜೆಕೆ ಕಾಲೋನಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆಕೆಯನ್ನ ರಜಿತಾ ಅಂತ ಗುರುತಿಸಲಾಗಿದ್ದು ಆಕೆಯ ಪತಿ ರೋಹಿತ್ ಕುಟುಂಬದಿಂದ ನಿರಂತರವಾಗಿ ಕಿರುಕುಳ ಅನುಭವಿಸ್ತಾ ಇದ್ರು ಅಂತ ಆರೋಪ ಮಾಡಲಾಗಿದೆ. ಸಂಜೀವ್ ರೆಡ್ಡಿ ನಗರ ಪೊಲೀಸರು ಸದ್ಯ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ಮಾಡ್ತೀವಿ ಎಂಬ ಕಾರಣಕ್ಕೆ ಭಾರತದ ವಿರುದ್ಧ ಕತ್ತಿ ಮಸೆಯುತ್ತಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಿನ 24 ಗಂಟೆಯೊಳಗಡೆ ಭಾರತದ ಮೇಲಿನ ಸುಂಕವನ್ನು ಗಣನೀಯವಾಗಿ ಹೆಚ್ಚು ಮಾಡುತ್ತೇನೆ ಅಂತ ಬೆದರಿಕೆ ಹಾಕಿದ್ರು. ಕೊನೆಗೂ ಹೇಳಿದಂತೆಯೇ ಟ್ರಂಪ್ ಭಾರತದ ಮೇಲೆ ಹೆಚ್ಚುವರಿಯಾಗಿ %25 ಸುಂಕ ವಿಧಿಸಿದ್ದಾರೆ. ಈ ಮೂಲಕ ಭಾರತದ ಮೇಲೆ ಅಮೆರಿಕ ಹೇರಿರುವ ವ್ಯಾಪಾರ ಸುಂಕ %50 ಭಾರತ ರಷ್ಯಾದಿಂದ ತೈಲವನ್ನು ನಿರಂತರವಾಗಿ ಖರೀದಿ ಮಾಡುತ್ತೆ ಎಂಬ ಕಾರಣಕ್ಕೆ ಭಾರತದ ಆಮದು ವಸ್ತುಗಳ ಮೇಲೆ ಹೆಚ್ಚುವರಿ %25 ಸುಂಕವನ್ನು ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ರಷ್ಯಾದಿಂದ ತೈಲ ಆಮದಿನ ಮೇಲೆ ಹೆಚ್ಚುವರಿ ಸುಂಕ ವಿಧಿಸುವ ಅಮೆರಿಕದ ಕ್ರಮವನ್ನು ಭಾರತ ತೀವ್ರವಾಗಿ ಆಕ್ಷೇಪಿಸಿದೆ. ಈ ನಿರ್ಧಾರವನ್ನು ಅನ್ಯಾಯಯುತ ಮತ್ತು ಅಸಮಂಜಸ ಅಂತ ಭಾರತ ಟೀಕೆ ಮಾಡಿದೆ. ಈ ಕ್ರಮವನ್ನು ಅನ್ಯಾಯಯುತ, ನ್ಯಾಯಸಮ್ಮತವಲ್ಲ ಮತ್ತು ಅಸಮಂಜಸ ಅಂತ ಭಾರತ ಹೇಳಿದೆ. ಪಾಕಿಸ್ತಾನದ ಪರವಾಗಿ ಚೀನಾ ನಿಲುವು ತಳೆದ ಬಳಿಕ ಭಾರತ ಚೀನಾ ದೇಶಗಳ ನಡುವೆ ಸಂಬಂಧ ಮತ್ತಷ್ಟು ಹಳಸಿ ಹೋಗಿದೆ. ಇದರ ಬೆನ್ನಲ್ಲೇ ಆಗಸ್ಟ್ 31ರಿಂದ ಸೆಪ್ಟೆಂಬರ್ 1ರವರೆಗೆ ಶಾಂಘೈ ಸಹಕಾರ ಸಂಸ್ಥೆಯ ಶೃಂಗಸಭೆಯಲ್ಲಿ ಭಾಗವಹಿಸುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚೀನಾದ ಟಿಯಾನ್ಜಿನ್ಗೆ ಭೇಟಿ ಕೊಡಲಿದ್ದಾರೆ. ಇಂದು 2020ರ ಗಲ್ವಾನ್ ಘರ್ಷಣೆಯ ಬಳಿಕ ಮೋದಿ ಅವರ ಮೊದಲ ಚೀನಾ ಭೇಟಿಯಾಗಿದೆ. ಪ್ರಧಾನಿ ಮೋದಿ ಕೊನೆಯ ಬಾರಿಗೆ 2019ರಲ್ಲಿ ಚೀನಾಗೆ ಭೇಟಿ ಕೊಟ್ಟಿದ್ದರು. ಹೀಗಾಗಿ ಈ ಭೇಟಿ ಸದ್ಯಕ್ಕೆ ಬಹಳ ಮಹತ್ವ ಪಡೆದುಕೊಂಡಿದೆ.
ಘಾನಾದಲ್ಲಿ ಅತಿದೊಡ್ಡ ದುರಂತ ಸಂಭವಿಸಿ ಹೋಗಿದೆ. ಮಿಲಿಟರಿ ಹೆಲಿಕಾಪ್ಟರ್ ಪತನವಾಗಿ 2 ಸಚಿವರು ಸೇರಿ 8 ಜನ ಮೃತಪಟ್ಟಿದ್ದಾರೆ. ಘಾನಾದ ರಕ್ಷಣಾ ಸಚಿವ ಎಡ್ವರ್ಡ್ ಒಮಾನೆ ಬೋಮಾ, ಪರಿಸರ ಸಚಿವ ಇಬ್ರಾಹಿಂ ಮುರ್ತಲಾ ಮೊಹಮ್ಮದ್ ಮೃತಪಟ್ಟಿದ್ದಾರೆ. ಈ ಘಟನೆಯನ್ನು ಘಾನಾ ಸರ್ಕಾರ ರಾಷ್ಟ್ರೀಯ ದುರಂತ ಅಂತ ಕರೆದಿದೆ. ಘಾನಾ ಸಶಸ್ತ್ರ ಪಡೆಗಳ ಪ್ರಕಾರ Z9 ಯುಟಿಲಿಟಿ ಹೆಲಿಕಾಪ್ಟರ್ ಅಕ್ರಾದಿಂದ ಹೊರಟು ಚಿನ್ನದ ಗಣಿಗಾರಿಕೆ ಕೇಂದ್ರವಾಗಿರುವ ವೊಬುವಾಸಿಗೆ ಹೋಗುವ ಮಾರ್ಗದಲ್ಲಿತ್ತು. ಆದರೆ ಟೇಕ್ ಆಫ್ ಆದ ಸ್ವಲ್ಪ ಸಮಯದಲ್ಲಿಯೇ ಹೆಲಿಕಾಪ್ಟರ್ ಪತನಗೊಂಡಿದೆ.